ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಟನ್ನಿಂಗ್ ಮಾಮ್ಸ್. ಈ ದಿನ ನಾವು ಮುಂದಿನ ಗುಣಿತಾಕ್ಷರದ ಚಿಹ್ನೆಯಾದ ಕೊಂಬಿನ ದೀರ್ಘ, ಉದಾಹರಣೆಗೆ ಕ ಕೊಂಬಿನ ದೀರ್ಘ ಅಂತ ಹೇಳ್ತೀವಲ್ಲ, ಈ ರೀತಿ. ಈಗ ಇದರ ಒಂದು ಸ್ಟ್ರಕ್ಚರ್ ಯಾವ ರೀತಿಯಾಗಿ ಬರುತ್ತೆ ಅಂತ ಅಂದರೆ, ಉದಾಹರಣೆ ಕ ಅನ್ನೋ ಅಕ್ಷರ ತಗೊಳ್ತಿದ್ದೀನಿ ನಾನು. ಕ ಎನ್ನುವ ವ್ಯಂಜನಕ್ಕೆ ಊ ಎನ್ನುವ ಸ್ವರ ಸೇರಿದರೆ ಏನಾಗುತ್ತೆ? ಕೂ. ಕೂ ಅಂದರೆ ಕ ಕೊಂಬಿನ ದೀರ್ಘ ಕೂ. ನೋಡೋಣ ಫ್ರೆಂಡ್ಸ್, ಇದಕ್ಕೆ ಸಂಬಂಧಿಸಿದಂತೆ ಅಕ್ಷರಗಳು. ಫ್ರೆಂಡ್ಸ್, ಏನಪ್ಪ ಅಂತ ಅಂದರೆ, ಇಲ್ಲಿವರೆಗೆ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಟು ಅವರ್ ಚಾನಲ್. ಹಿಂದಿನ ವಿಡಿಯೋಸ್ ಲಿಂಕ್ಗಳನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿರುತ್ತೆ, ಯು ಕ್ಯಾನ್ ಸಿ ದ್ಯಾಟ್. ಮತ್ತೇನಪ್ಪ ಅಂತ ಅಂದರೆ, ಮುಂಚೆ ನಾವು ಕಾಗುಣಿತವನ್ನು ಕಲಿತಿದ್ದಾಗ ಕ ಕಾ ಕಿ ಕಿ ಕು ಕು ಈ ರೀತಿಯಾಗಿ ಕಲಿತಿದ್ವಿ. ಮುಂಚೆ ಏನು ಮಾಡ್ತಿದ್ವಪ್ಪ ಅಂತಂದರೆ, ನಾವು ಕಾಗುಣಿತವನ್ನು ಕ ಕಾ ಕಿ ಕಿ ಅಂದರೆ ಕ ತಲೆ ಕಟ್ಟಿನ ದೀರ್ಘ ಕ ಗುಡ್ಸು ಕಿ, ಗುಡ್ಸಿನ ದೀರ್ಘ ಕಿ, ಕೊಂಬು ಕು, ಕೊಂಬಿನ ದೀರ್ಘ ಕು, ಈ ರೀತಿಯಾಗಿ ಲಾಸ್ಟಿಗೆ ಕಹ ಅಂತ ಕಲಿತಿದ್ವಿ. ಇದು ತಪ್ಪು ಅಂತ ಹೇಳ್ತಿಲ್ಲ ನಾನು, ಬಟ್ ಇದ್ರೊಳಗಡೆ ಆ ಒಂದು ಕಾಗುಣಿತವನ್ನು ಮನದಟ್ಟು ಮಾಡ್ಕೊತೀವಲ್ಲ, ನೆನಪು ಮಾಡ್ಕೊತೀವಲ್ಲ, ಅದು ಅಷ್ಟು ಬೇಗ ಆಗೋಲ್ಲ. ಅದ್ರ ಬದಲಿಗೆ ನಾವು ಒಂದು ಅಕ್ಷರವನ್ನು ಕಲ್ತ ಮೇಲೆ ಒಂದು ಚಿಹ್ನೆಯನ್ನು ಇದು ತಲೆಕಟ್ಟಿನ ದೀರ್ಘದ ಚಿಹ್ನೆ. ತಲೆಕಟ್ಟಿನ ದೀರ್ಘದ ಚಿಹ್ನೆ ನಾವು ಇಂಟ್ರೊಡ್ಯೂಸ್ ಮಾಡಿಕೊಂಡು ಅದನ್ನು ಪರಿಚಯ ಮಾಡಿಕೊಂಡು ಒಂದು ಅಕ್ಷರವನ್ನು ಕಲಿತ್ವಿ ಅಂತಂದರೆ, ಉದಾಹರಣೆಗೆ ಕ ದೀರ್ಘ ಕ ಅಥವಾ ಕ ತಲೆಕಟ್ಟಿನ ದೀರ್ಘ ಕ ಅಂತ ಓದಿದ್ಮೇಲೆ ನೆಕ್ಸ್ಟು ವರ್ಣಮಾಲೆ ಯಾವುದಾದ್ರೂ ಒಂದು ಲೆಟರ್ಸ್ಗಳನ್ನ ತೊಗೊಂಡು ಹೋಗಿ, ಉದಾಹರಣೆಗೆ ಖ ತಲೆಕಟ್ಟಿನ ದೀರ್ಘ ಖ ಆಗುತ್ತೆ, ಇದು ಗ ಆಗುತ್ತೆ, ಇದು ಘ ಆಗುತ್ತೆ, ಇದು ಚ ಆಗುತ್ತೆ ಅಂತಂದರೆ, ಇದಕ್ಕಿಂತ ಮುಂಚೆ ನಾವು ಆಗಲೇ ವರ್ಣಮಾಲೆಯನ್ನು ಅಕ್ಷರಗಳನ್ನು ಕಲ್ತಿರ್ತೀವಿ. ಹಾಗಾಗ್ಬಿಟ್ಟು ಈ ರೀತಿಯಾಗಿ ಹೋಗೋದ್ರಿಂದ ಆ ಅಕ್ಷರ ಈಸಿಯಾಗಿ ಮನದಟ್ಟಾಗುತ್ತೆ ಮತ್ತು ಬಹಳ ಬೇಗ ನಾವು ಕಾಗುಣಿತವನ್ನು ಕಲಿತೀವಿ. ಈ ರೀತಿಯಾಗಿ ಒಂದೊಂದೇ ಫಸ್ಟ್ ಒಂದು ಕಾಗುಣಿತದ ಚಿಹ್ನೆಗಳನ್ನು ಬಳಸಿ ಕಲ್ತ್ಕೊಂಡು ಹೋಗೋಕ್ಕಿಂತ ಈ ರೀತಿಯಾಗಿ ನಾವು ನೋಡ್ಕೊಂಡು ಹೋದರೆ ಬಹಳ ಈಸಿಯಾಗಿ ಕಲಿಬಹುದು. ಇದು ನನ್ನ ಅನಿಸಿಕೆ ಅಷ್ಟೇ ಫ್ರೆಂಡ್ಸ್. ನೋಡೋಣ, ನೆಕ್ಸ್ಟು ನಾವೇನು ಹೇಳ್ತಿದ್ವಿ? ಕೊಂಬಿನ ದೀರ್ಘ. ಇಲ್ಲಿ ನೋಡಿ, ಕೊಂಬಿನ ದೀರ್ಘ ಅಕ್ಷರ ರ ಕೊಂಬಿನ ದೀರ್ಘ ರೂ, ಗ ಕೊಂಬಿನ ದೀರ್ಘ ಗೂ, ಸ ಕೊಂಬಿನ ದೀರ್ಘ ಸೂ, ದ ಕೊಂಬಿನ ದೀರ್ಘ ದೂ, ಜ ಕೊಂಬಿನ ದೀರ್ಘ ಜೂ, ಮ ಕೊಂಬಿನ ದೀರ್ಘ ಮೂ, ಬ ಕೊಂಬಿನ ದೀರ್ಘ ಬೂ, ನ ಕೊಂಬಿನ ದೀರ್ಘ ನೂ, ಯ ಕೊಂಬಿನ ದೀರ್ಘ ಯೂ. ಅದೇ ರೀತಿ ಡ ಕೊಂಬಿನ ದೀರ್ಘ ಡೂ, ವ ಕೊಂಬಿನ ದೀರ್ಘ ಊ, ಪ ಕೊಂಬಿನ ದೀರ್ಘ ಪೂ, ಪೂಜೆ ಅಂತೀವಲ್ಲ, ಪೂ. ಧನ್ಯವಾದಗಳು ಫ್ರೆಂಡ್ಸ್. ಈ ದಿನ ನಾವು ಕೊಂಬಿನ ದೀರ್ಘವನ್ನು ನೋಡಿದ್ವಿ. ನೆಕ್ಸ್ಟ್ ವಿಡಿಯೋದಲ್ಲಿ ನೆಕ್ಸ್ಟ್ ಗುಣಿತಾಕ್ಷರದ ಚಿಹ್ನೆ ವಟ್ರ ಸುಳಿಯನ್ನು ನೋಡೋಣ. ಥ್ಯಾಂಕ್ ಯು ಫ್ರೆಂಡ್ಸ್.